ಮದ್ದೂರಿನಲ್ಲಿ ನಡೆದಿರುವಂತಹ ಘಟನೆ ಹಿಂದೂಗಳ ಮೇಲೆ ಕಲ್ಲನ್ನು ಎಸೆದಿ ತೂರಾಟ ಮಾಡಿರುವಂತದ್ದು ನಿಮ್ಮ ಪ್ರಕಾರ ಏನು ಅನ್ಸುತ್ತೆ ಸರ್? ಸರಿನಾ ತಪ್ಪಾ? ತಪ್ಪು ಮೇಡಮ್, ಎಲ್ಲ ಕಡೆ ನಡೀತಾನೆ ಇದೆ. ಭದ್ರತೆ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಏನು ಗೊತ್ತಾ, ಪೊಲೀಸರು ನಿಯೋಜನೆ ಇರಬೇಕಾಗಿತ್ತು, ಅದು ಯಾವುದು ಇಲ್ಲದೆ ಇದು ಒಂದು ಕಾರಣಕ್ಕೆ ಕಾರಣ ಆಗಿದೆ. ದುಡ್ಡು ತಗೊಂಡು ಓಟ್ ಹಾಕ್ಬಿಟ್ಟು ಅವ್ನ್ ಜಾಸ್ತಿ ಕೊಟ್ಟ ಅಂತ ಇವ್ನ್ಗೆ ಹಾಕೋದು, ಇವ್ನ್ ಕಮ್ಮಿ ಕೊಟ್ಟ ಅಂತ ಅವ್ನಿಗೇನೆ ಹಾಕೋದು. ದಸರಾ ಉದ್ಘಾಟನೆ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ನಿರ್ಧಾರ, ಅದು ಮುಸ್ತಕ್ ಅಹಮದ್ ಅವ್ರಿಗೆ ಕರೆಸಿದ್ದು ದೊಡ್ಡ ತಪ್ಪು. ನಿರ್ಧಾರ ಆಕ್ಚುಲಿ ಸಿದ್ದರಾಮಯ್ಯಗಿನ ಬಾನು ಮುಷ್ತಾಕ್ ತಗೋಬೇಕು. ಆದ್ರೆ ನಮ್ಮ ಹಿಂದೂ ಸಂಪ್ರದಾಯಗಳು ಏನಿದೆ ಅದೆಲ್ಲ ಫಾಲೋ ಮಾಡಿ ಅಂತ ಇದೆ. ಮದ್ದೂರಲ್ಲಿ ನಡೆದಂತ ಘಟನೆಯಿಂದ ಬಾನು ಮುಸ್ಕರ್ ಅವರು ಅದನ್ನ ನಿಲ್ಲಿಸಬೇಕು, ನಮ್ಮ ನಮ್ಮ ಹಿಂದೂವರಿಗೆ ಕೊಡಬೇಕು ಅಂತ ಅವಕಾಶವನ್ನು ಕೊಡಬೇಕು. ರಾಜ್ಯದಲ್ಲಿ ಇಷ್ಟೆಲ್ಲ ಆದ್ರೂ ಕೂಡ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಸರ್? ಗೃಹ ಸಚಿವರ ಬಗ್ಗೆ ಏನ್ ಹೇಳ್ತಾರೆ? ಗೃಹ ಸಚಿವರು ಅವ್ರವ್ರ ಕೆಲಸ ಅವ್ರವ್ರ ಒಳಗಡೆ ಮಾಡ್ತಾನೆ ಇದ್ದಾರೆ. ಅವ್ರವ್ರ ಕರ್ತವ್ಯ ಅವ್ರ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ನಾವು ಜನರುಗಳು ಓಟ್ ಹಾಕಕ್ ಮುಂಚೆ ಯೋಚನೆ ಮಾಡಿ. ಕಾಂಗ್ರೆಸ್ ಅಲ್ಲಿ ಇರೋರೆಲ್ಲ ಮುಸ್ಲಿಂ ವಿರೋಧಿ ಅಂತ ಹೇಳಕ್ಕಾಗಲ್ಲ, ಕೆಲವು ಲೀಡರ್ಸ್ ವಿರೋಧಿಗಳು ಇರೋದ್ರಿಂದ ಆ ತರ ಕಾಣಿಸ್ತಾ ಇದೆ ಅಷ್ಟೇ. ಮದ್ದೂರಿನಲ್ಲಿ ನಡೆದಿರುವಂತಹ ಘಟನೆ ಹಿಂದೂಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ, ಏನ್ ಹೇಳ್ತೀರಾ ಸರ್? ಅದು ಸರ್ಕಾರದ ವೈಫಲ್ಯ. ಏನು ಗೊತ್ತಾ, ಅಲ್ಲಿ ಭದ್ರತೆ ಸರಿಯಾಗಿ ಇಟ್ಕೋಬೇಕು. ಆ ಭದ್ರತೆ ಸರಿ ಇಲ್ಲ ಅಂದಾಗ ಇವೆಲ್ಲ ಅವಘಡಗಳು ಆಗ್ತಾ ಇರ್ತವೆ. ಸರ್ಕಾರದ ವೈಫಲ್ಯ, ಆಮೇಲೆ ಭದ್ರತೆ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ ಅಲ್ಲಿ. ಏನು ಗೊತ್ತಾ, ಪೊಲೀಸರು ನಿಯೋಜನೆ ಇರಬೇಕಾಗಿತ್ತು, ಅದು ಯಾವುದು ಇಲ್ಲದೆ ಇದು ಒಂದು ಕಾರಣಕ್ಕೆ ಕಾರಣ ಆಗಿದೆ ಅಷ್ಟೇ. ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಭೇದ ಭಾವ ಮಾಡ್ತಾ ಇದೆಯಾ? ಆಗಿದೆ, ಹಂಗೆ ಆಗಿದೆ, ನಿಜವಾಗ್ಲೂ ಹಂಗೆ ಆಗಿರೋದು. ಕಾಂಗ್ರೆಸ್ ಸರ್ಕಾರ ಓಟ್ಗಾಗಿ ಮುಸ್ಲಿಮ್ಸರ ಪರ ನಡ್ಕೊತಾ ಇದೆಯಾ? ಓಲೈಕೆ ಮಾಡ್ತಾ ಇದೆ. ಮುಸ್ಲಿಮ್ಸರ ಪರವಾಗಿ ಓಲೈಕೆ ಮಾಡೋಕ್ಕೆ ಇವೆಲ್ಲ ಅವಘಡಗಳು ನಡೀತಾ ಇದ್ದಾವೆ. ದಸರಾ ಉದ್ಘಾಟನೆ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ನಿರ್ಧಾರ, ಅದು ಮುಸ್ತಕ್ ಅಹಮದ್ ಅವ್ರಿಗೆ ಕರೆಸಿದ್ದು ದೊಡ್ಡ ತಪ್ಪು. ಏನಂದರೆ ಅವರು ಎಲ್ಲ ಚಾಮುಂಡಿ ಬೆಟ್ಟದಲ್ಲಿ ಅಂತಂದರೆ ಕುಂಕುಮ ಹಚ್ಕೊಂಡು ಅವರು ಆರತಿ ಬೆಳಗ್ಗೆ ಆಮೇಲೆ ಮುಂದೆ ಮಾಡ್ಬೇಕಾಗಿರೋ ಕೆಲಸ ಮಾಡ್ತಾರೆ. ಅವರು ಮತ್ತೆ ಮಾಡಿಲ್ಲ ಅಂತಂದರೆ ಇನ್ನೇನಕ್ಕೆ ಅವ್ರನ್ನ ಕರೆಸ್ಬೇಕಾಗಿತ್ತು. ಹೆಂಗೆ ಸರ್ ಅವರು ಮುಸ್ಲಿಮ್ಸರಾಗಿ ಹಿಂದೂಗಳದ್ದು ಆಚರಣೆ ಹೆಂಗೆ ಮಾಡ್ತಾರೆ? ಕಾಂಗ್ರೆಸ್ನವ್ರು ಅರ್ಥ ಮಾಡ್ಕೋಬೇಕು ಅದನ್ನ. ಆ ಎಮ್ಗೆ ಅದು ಬರಲ್ಲ, ಬೇರೆ ಯಾರು ಇರಲಿಲ್ವಾ ಅಂತಾರೋ, ಅದನ್ನು ಯೋಚನೆ ಮಾಡಬೇಕಾಗಿತ್ತು. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಯಾಕೆ ಈ ಒಂದು ಮಾಡ್ತಾ ಇರೋದು ಅಂತ? ಅದು ಈ ಮುಸ್ಲಿಮ್ಸರು ಓಲೈಕೆಗೋಸ್ಕರ ಮಾಡಿರೋದು ಅದು ಕೆಲಸ. ಬಿಜೆಪಿದವರು ಹಿಂದೂವರಿಗಾಗಿ ಹೋರಾಡ್ತಾ ಇದ್ದಾರಾ ಅಥವಾ ಅಲ್ಲೂ ಕೂಡ ಒಂದು ಪಕ್ಷದ ವಿರೋಧವಾಗಿ ಮಾಡ್ತಾ ಇದ್ದಾರಾ ಅಂತ? ನನಗೆ ಗೊತ್ತಿರೋಷ್ಟು BJP ಫಸ್ಟು ಒನ್ ನೇಷನ್ ಒನ್ ಇಂಡಿಯಾ ಅಂತ ಬರ್ತಾ ಇದೆ, ಬಟ್ ಮಾಡ್ತಾ ಇರೋದಲ್ಲ ಹಿಂದೂಗೋಸ್ಕರ, ಆರ್ ಎಸ್ ಎಸ್ ಸಪೋರ್ಟ್ ಇಲ್ಲ ಅಂದರೆ BJP ಇಲ್ಲ. ಎಲ್ಲ ಆಗ್ತಾ ಇದ್ರು, ಗೃಹ ಇಲಾಖೆ ಏನ್ ಮಾಡ್ತಾ ಇದೆ? ಗೃಹ ಸಚಿವರ ಬಗ್ಗೆ ಏನ್ ಹೇಳ್ತೀರಾ ಸರ್? ಗೃಹ ಸಚಿವರು ಅವ್ರವ್ರ ಕೆಲಸ ಅವ್ರವ್ರ ಒಳಗಡೆ ಮಾಡ್ತಾನೆ ಇದ್ದಾರೆ. ಅವ್ರವ್ರ ಕರ್ತವ್ಯ ಅವ್ರವ್ರ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ನಾವು ಜನರುಗಳು ಓಟ್ ಹಾಕೋಕ್ಕೆ ಮುಂಚೆ ಯೋಚನೆ ಮಾಡಬೇಕು. ಆ್ಯಸ್ ಎನ್ ಎ ಸಿಟಿಸನ್ ದುಡ್ಡು ತಗೊಂಡು ಓಟ್ ಹಾಕ್ಬಿಟ್ಟು ಅವ್ನು ಜಾಸ್ತಿ ಕೊಟ್ಟ ಅಂತ ಇವ್ನಿಗೆ ಹಾಕೋದು, ಇವ್ನು ಕಮ್ಮಿ ಕೊಟ್ಟ ಅಂತ ಅವ್ನಿಗೇನೆ ಹಾಕೋದು, ಅದು ತಪ್ಪಲ್ವಾ? ಯಾಕೆ ಇವಾಗ ಉಪೇಂದ್ರನೂ ಆಟ ಆಡ್ತಾ ಇದ್ದಾರೆ ಒಬ್ಬರಿಗೋಸ್ಕರ. ಜನರುಗಳು ಬಡ್ಕೋತಾರೆ. 3 ಜನ ಕುಂತ್ಕೊಂಡು ಅಲ್ಲಿ ನಿಂತ್ಕೊಂಡು ವಿಕಾಸಸೌಧದಲ್ಲಿ ತಿಂತಾ ಇರ್ತಾರೆ. BJPನೂ ತಿಂತಾ ಇದೆ ಒಟ್ಟಿಗೆ, ದಳನೂ ತಿಂತಾ ಇದೆ ಒಟ್ಟಿಗೆ, ಕಾಂಗ್ರೆಸ್ಸು ತಿಂತಾ ಇದೆ. ಇದು ಮದ್ದೂರಿನಲ್ಲಿ ನಡೆದಿರುವಂತಹ ಘಟನೆ ಹಿಂದೂಗಳ ಮೇಲೆ ಕಲ್ಲನ್ನು ಎಸೆದಿ ತೂರಾಟ ಮಾಡಿರುವಂತದ್ದು ನಿಮ್ಮ ಪ್ರಕಾರ ಏನು ಅನ್ಸುತ್ತೆ ಸರ್? ಸರಿನಾ ತಪ್ಪಾ? ತಪ್ಪು ಮೇಡಮ್, ಎಲ್ಲ ಕಡೆ ನಡೀತಾನೆ ಇದೆ. ಈ ಸರ್ಕಾರದವ್ರು ಬೇರೆ, ನಮ್ಮ ನಾಗರಿಕರಾಗಿ ನಾವು ಹೇಳಬೇಕು ಅಂದರೆ ಸರ್ಕಾರದ್ದು ಅವ್ರಿಗೆ ಸಪೋರ್ಟ್ ಇದ್ದಾಗಿದೆ. ಒಂದು ಧೈರ್ಯ ಇದೆ ಅವ್ರಿಗೆ, ಏನಂದರೆ ನಾವು ಏನೇ ಮಾಡಿದ್ರು ಸರ್ಕಾರ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋ ಧೈರ್ಯ ಇರೋದ್ರಿಂದ ಅವ್ರ ಮದ್ದೂರು, ನಮ್ಮದು ಇಲ್ಲಿ DJ ಹಳ್ಳಿ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೊಡೆದ್ರೂ ಸಹ ಎಲ್ಲ ಕೇಸ್ ವಾಪಸ್ ತೊಗೊಂಡ್ರಲ್ವ. ಈ ಥರ ಆದರೆ ಮತ್ತೆ ಅವರು ಧೈರ್ಯವಾಗಿ ಇನ್ನೂ ಜಾಸ್ತಿನೇ ಆಗುತ್ತೆ ಹೊರತು ಅವ್ರ ಗಲಾಟೆ ಕಡಿಮೆ ಆಗೋ ಚಾನ್ಸಸ್ ಭಾಳ ಕಡಿಮೆ. ರಾಜ್ಯದಲ್ಲಿ ಇಷ್ಟೆಲ್ಲ ಆದರೂ ಕೂಡ ಗೃಹ ಇಲಾಖೆ ಏನು ಮಾಡ್ತಾ ಇದೆ? ಗೃಹ ಸಚಿವರ ಬಗ್ಗೆ ಏನು ಹೇಳ್ತೀರಾ? ರಾಜಕೀಯ ಅಂತ ನೀವೇ ಹೇಳಿದ್ರಲ್ಲ ಮೇಡಮ್, ಅದೇ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅನ್ನೋದು ನಿಜವಾಗ್ಲೂ ಇವಾಗ ಸಾಬೀತಾಗ್ತಾ ಇದೆಯಾ? ಹಾಗಂತ ಹೇಳಲಿಕ್ಕಾಗಲ್ಲ. ಕಾಂಗ್ರೆಸ್ಸಲ್ಲಿ ಇರೋರೆಲ್ಲ ಮುಸ್ಲಿಂ ವಿರೋಧಿ ಅಂತ ಹೇಳೋಕ್ಕಾಗಲ್ಲ, ಕೆಲವು ಲೀಡರ್ಸ್ ವಿರೋಧಿಗಳು ಇರೋದ್ರಿಂದ ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ಕಾಂಗ್ರೆಸ್ಸಲ್ಲೂ ಹಿಂದೂಸ್ ಬಗ್ಗೆ, ಹಿಂದೂಯಿಸಮ್ ಬಗ್ಗೆ, ಇದ್ರ ಬಗ್ಗೆ ಭಾಳ ಗೌರವ ಇದೆ, ಇಲ್ಲ ಅನ್ನಲ್ಲ. ಯಾರೋ ಕೆಲವರು ಮೇಲಿನವರು ಲೀಡರ್ಗಳು ಮಾಡೋದ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಬರ್ತಾ ಇದೆ ಆ ಪಾರ್ಟಿಲಿರೋರಿಗೆಲ್ಲ. ದಸರಾ ಉದ್ಘಾಟನೆ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ನಿರ್ಧಾರ ಸರಿ ಇದೆಯಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಿರ್ಧಾರ ಆ್ಯಕ್ಚುಲಿ ಸಿದ್ದರಾಮಯ್ಯಗಿನ ಬಾನು ಮುಷ್ತಾಕ್ ತಗೋಬೇಕು ಮೇಡಮ್. ಬಾನು ಮುಷ್ತಾಕಿಗೆ ಯಾರೂ ನೀವು ದಸರಾ ಉದ್ಘಾಟನೆ ಮಾಡಬೇಡಿ ಅಂತ ಹೇಳಿಲ್ಲ. ಆದರೆ ನಮ್ದು ಹಿಂದೂ ಸಂಪ್ರದಾಯಗಳು ಏನಿದೆ ಅದೆಲ್ಲ ಫಾಲೋ ಮಾಡಿ ಅಂತ ಇದ್ದಾರೆ. ಸಿ ಎಸ್ ಟು ಟೇಕ್ ದ ಡಿಸಿಷನ್.
ಅವ್ರಿಗೆ ಅವಾರ್ಡ್ ಬಂದಿದೆ, ಅದರಿಂದ ಅವ್ರನ್ನ ಮಾಡಿದ್ದಾರೆ, ಅದಕ್ಕೆ ರಿವಾರ್ಡ್ ಮಾಡಿದ್ದಾರೆ ಗೌರ್ಮೆಂಟ್. ಅವ್ರು ತಪ್ಪು ಅನ್ನಲ್ಲ. ನಾವು EMI ಏನಂದರೆ ಬಾನು ಮುಷ್ತಾಕ್ ಅವರು ನಾವು ಹಿಂದೆ ಏನೇನು ದಸರಾ ಉತ್ಸವದಲ್ಲಿ ಏನೇನು ಮಾಡಬೇಕು ಫಾರ್ಮ್ಯಾಲಿಟೀಸ್ ಎಲ್ಲ ನಾನು ಮಾಡ್ತೀನಿ, ಪೂಜೆ ಚಾಮುಂಡೇಶ್ವರಿ ಪೂಜೆ ಮಾಡ್ತೀನಿ, ಸೀರೆ ಉಟ್ಕೋತೀನಿ, ಏನೇನಿದೆ ಅದು ನಾವು ಒಂದು ದೇವ್ರ ಪೂಜೆ ಮಾಡ್ಬೇಕಾದ್ರೆ ಏನೇನು ಮಾಡ್ಬೇಕು ಎಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ನಿರ್ಧಾರ ಅವ್ರು ತಗೋಬೇಕು. ನಾವು ಅದು ಮಾಡಲ್ಲ ಅಂದರೆ ಬರಲ್ಲ ಅಂತ ಹೇಳಬೇಕು. ಹಿಂದೂಗಳಲ್ಲಿ ಈ ರೀತಿ ಇಲ್ವಾ ಅಂತ ಸರ್? ಹಿಂದೂಗಳಲ್ಲಿ ಎಷ್ಟೋ ಜನ ಇರ್ತಾ ಇದ್ರಲ್ವಾ? ಹಾಗಾದ್ರೆ ನಮ್ಮ ಜಾತಿ ನೋಡಿ ಯಾರು ದಸರಾ ಉದ್ಘಾಟನೆ ಕರಲ್ಲ. ಅಬ್ದುಲ್ ಕಲಾಂ ಏನು ಹಿಂದೂ ಅಲ್ಲ, ನಿಸಾರ್ ಅಹಮದ್ ತನಕ ಅವರೇನು ಹಿಂದೂ ಅಲ್ಲ. ಆದರೆ ಇವರು ವಿರೋಧವಾಗಿ ಮಾತಾಡ್ತಾ ಇರೋದ್ರಿಂದ ಬಾನು ಮುಷ್ತಾಕ್ ಅವರು ಸ್ವಲ್ಪ ಕಾಂಟ್ರವರ್ಸಿ ಎದ್ದಿದೆ. ಅದನ್ನು ಅವ್ರು ಡಿಸೈಡ್ ಮಾಡಬೇಕು. ನಾನು ಹೀಗೆ ಇರ್ತೀನಿ, ನಾನು ಹಿಂದೂಯಿಸಮ್ ಏನು ಫಾಲೋ ಮಾಡಲ್ಲ ಅಂದರೆ ಬೆಟರ್ ಹೋಗಬಾರ್ದು, ಅವರೇ ಪೂಜೆಗೆ ಹೋಗಬಾರ್ದು. ಸರ್, ಮದ್ದೂರಿನಲ್ಲಿ ನಡೆದಿರುವಂತಹ ಘಟನೆ ಹಿಂದೂಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿರುವಂಥದ್ದು, ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅನಿಸ್ತಾ ಇದೆ? ಮೇಡಮ್, ಸರಿ ಅನ್ನೋದಕ್ಕಿಂತ ನಾವು ಏನು ಮಾಡ್ತಿದ್ದೀವಿ ಅಂತ ಫಸ್ಟ್ ಆಫ್ ಆಲ್ ತಿಳ್ಕೊಬೇಕು. ಬಟ್ ಇದು ಪ್ರಶ್ನೆ ಆಗಿರೋದಂತಲ್ಲ, ಪ್ರತಿ ಸರಿ ಹಿಂಗೆ ಆಗ್ತಾ ಇದ್ದಾವೆ. ಇವಾಗ ಹಿಂದೂಗಳ ಮೇಲೆ ಸುಮಾರು ಹಲ್ಲೆಗಳು ನಡೀತಾ ಇದ್ದಾವೆ. ಅದನ್ನು ಎಲ್ಲರೂ ಸ್ವಲ್ಪ ಅದನ್ನು ನಿಲ್ಲಿಸಬೇಕಾಗತ್ತೆ. ಇವಾಗ ಈ ಸರ್ಕಾರ ಬಂದಾಗಿಂದ ಸುಮಾರು ಎರಡನೇ ಸರಿ ಆಗಿತ್ತು ಇವಾಗ ಇದು ಆಗಿರೋದು. ರಾಜ್ಯದಲ್ಲಿ ಇಷ್ಟೆಲ್ಲ ಆದರೂ ಕೂಡ ಗೃಹ ಇಲಾಖೆ ಏನು ಮಾಡ್ತಾ ಇದೆ ಸರ್? ಗೃಹ ಸಚಿವರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಪರಮೇಶ್ವರ್ ಹೇಳಿದ್ರಲ್ವಾ ನಿನ್ನೆ, ಅದು ಆಕಸ್ಮಿಕವಾಗಿ ನಡೆದಿರೋದಂತ. ಮಾನ್ಯ ಗೃಹ ಪರಮೇಶ್ವರ್ ಸರ್ ಹೇಳಿದರು, ಆಕಸ್ಮಿಕವಾಗಿ ನಡೆದಿರೋದು ಅಂತ ಹೇಳಿರೋದು. ಸರ್ಕಾರಕ್ಕೆ ಅಂದರೆ ಈಗ ಉದ್ಘಾಟನೆ ಮಾಡ್ತಾ ಇದ್ದಾರೆ ಬಾನು ಮುಸ್ತಾಕ್ ಅವರಿಂದ, ಸೊ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಯಾಕೆ ಮೇಡಮ್ ಬಾನು ಮುಸ್ತಾಕ್ ಅಂತ ಹೇಳಿದ್ರೆ ಸುಮಾರು ಹಿಂದೂ ಮುಸ್ಲಿಮ್ಸ್ ಅವ್ರಿಗೆ ಮಾಡ್ಬೇಕಂತೇನಿಲ್ಲ ಮೇಡಮ್. ಎಷ್ಟೋ ಪ್ರಶಸ್ತಿಗಳು ದಾರರು ಇದ್ದಾರೆ, ನಮ್ಮ ಒಂದು ದೇವಸ್ಥಾನಗಳಲ್ಲಿ ಕೆಲಸ ಮಾಡೋರು ಇದ್ದಾರೆ, ನಮ್ಮ ಕರ್ನಾಟಕದವ್ರು ಎಷ್ಟೋ ಜನ ಇದ್ದಾರೆ. ಅಂದರೆ ಕರ್ನಾಟಕಕ್ಕಿಂತ ನಮ್ಮ ಜಾತಿ ಹಿಂದೂದವ್ರು ಎಷ್ಟೋ ಇದ್ದಾರೆ, ಅವ್ರಿಗೆ ಕೊಡ್ಬೋದಾಗಿತ್ತು ಅಂತ, ಅವಕಾಶ ಕೊಡ್ಬೋದಾಗಿತ್ತು ಅಂತ. ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಅಂತ ಹೇಳ್ತಾರೆ, ಅದೀಗ ಮತ್ತೆ ಸಾಬೀತಾಗ್ತಾ ಇದೆಯಾ? ಖಂಡಿತ ಮೇಡಮ್, ಖಂಡಿತ ಆಗ್ತಾ ಇದೆ ಮೇಡಮ್. ಇವಾಗ ಕಾಂಗ್ರೆಸ್ ಸರ್ಕಾರದಿಂದ ಅಂದರೆ ಅವ್ರ ನಡುವೆ ನಡೀತಾ ಇರೋದು ಮೇಡಮ್. ಕಾಂಗ್ರೆಸ್ ಸರ್ಕಾರ ನಾವು ಹಿಂದೂ ಪರವ ಅಂತೇಳಿ ಅಂತ, ಮುಸ್ಲಿಮ್ಸ್ ಅವರು ಆಲ್ಮೋಸ್ಟ್ ಅವ್ರ ಪ್ರಕಾರ ನಡೀತಾ ಇರೋದು. BJP ಅವರು 100% ಹಿಂದೂ ಪರವೇ ಇದ್ದಾರೆ ಸರ್. ಸೊ ಇಷ್ಟೆಲ್ಲ ಆದರೂ ಕೂಡ ಬಾನು ಮುಸ್ತಾಕ್ ಅವರಿಂದನೇ ದಸರಾ ಉದ್ಘಾಟನೆ ಮಾಡಬೇಕಾ? ಖಂಡಿತ ಇಲ್ಲ ಮೇಡಮ್. ಇವಾಗ ಈ ಒಂದು ಮದ್ದೂರಲ್ಲಿ ನಡೆದಂಥ ಘಟನೆಯಿಂದ ಬಾನು ಮುಸ್ತಾಕ್ ಅವರು ಅದನ್ನು ನಿಲ್ಲಿಸಬೇಕು, ನಮ್ಮ ಹಿಂದೂವರಿಗೆ ಕೊಡಬೇಕು ಅಂತ ಅವಕಾಶವನ್ನು ಕೊಡಬೇಕಂತ ನಾನು